Next, 21st question. Explain the importance of connectivity. Connectivity means communication. Okay, April 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಸಂಪರ್ಕ ಸಾಧನಗಳ ಪ್ರಾಮುಖ್ಯತೆ. Communication media informs the people of the country about the happenings of various regions. ಈಗ mass communication means radio, television, like internet, everything comes under mass communication. Okay, so ಇದು ಜನರಿಗೆ ಭಾರತದಲ್ಲಿ ನಡೆಯುತ್ತಿರುವಂತಹ, ದೇಶದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. First one. Second one, it can inform the policies and regulations. ದೇಶದಲ್ಲಿ ನಿರ್ಮಿತವಾಗಿರುವ ರೀತಿಗಳು ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಆಫ್ ಸರ್ಕಾರದ ನೀತಿ ನಿಯಮಾವಳಿಗಳನ್ನ ತಿಳಿಸಿ ಜನರಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು. ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಇಟ್. ಓಕೆ, ಸೊ ಮಾಸ್ ಮೀಡಿಯಾ ಆರ್ ಮೀಡಿಯಾ ಕ್ಯಾನ್ ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ರೆಗ್ಯುಲೇಷನ್ಸ್. ಅದನ್ನ ಆಕ್ಚುಲ್ ಆಗಿ ಅದನ್ನ ಜಾಗೃತಿ ಮೂಡಿಸೋದಿಕ್ಕೆ ಮಾಸ್ ಮೀಡಿಯಾನ ಬಳಕೆ ಮಾಡ್ಕೋಬೇಕು, ಆಯ್ತಾ. Third one, by providing the people with the knowledge they need about agriculture, industry, etc., the process of development will proceed quickly. So ಜನರಿಗೆ ಅಗತ್ಯವಾಗಿರುವಂತಹ ಕೃಷಿ ಉದ್ಯಮಗಳ ಬಗ್ಗೆ ಮಾಹಿತಿಯನ್ನ ಕೊಡುವುದರ ಮೂಲಕ ಸೊ ಭಾರತದ ಅಭಿವೃದ್ಧಿಯಲ್ಲಿ ಪಾತ್ರವನ್ನ ವಹಿಸುತ್ತೆ ಯಾವುದು? ಮಾಸ್ ಮೀಡಿಯಾ ಆರ್ ಮೀಡಿಯಾ. ಓಕೆ. Fourth one, communication media is a basic necessity for the development of trade and commerce. ವ್ಯಾಪಾರ ಮತ್ತು ವಾಣಿಜ್ಯದ ಕ್ಷೇತ್ರದಲ್ಲಿ ಕಮ್ಯುನಿಕೇಶನ್ ಮೀಡಿಯಾ, ಕನೆಕ್ಟಿವಿಟಿ ಅಥವಾ ಕಮ್ಯುನಿಕೇಶನ್ ತುಂಬಾ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. Next one, it helps in maintaining unity, ಏಕತೆ, cohesion and stability of the country. ಭಾರತದ ಏಕತೆ, ಸಮಗ್ರತೆಯನ್ನ ಕಾಪಾಡೋದಿಕ್ಕೆ ಕಾಪಾಡುವುದರಲ್ಲಿ ಮುಖ್ಯ ಪಾತ್ರವನ್ನ ಸಂಪರ್ಕ ಸಾಧನ ಅಥವಾ ಮಾಸ್ ಕಮ್ಯುನಿಕೇಶನ್ ವಹಿಸುತ್ತೆ. ಓಕೆ.